ಹರೇ ಕೃಷ್ಣ. ಇದು ಶ್ರೀರಾಮಚಂದ್ರ ಹಾಗೂ ಸೀತಾ ಸ್ವಯಂವರದ 2ನೆಯ ಭಾಗ. ಆ ಸಖಿ ತಾನು ನೋಡಿದ ರಾಮನ ಅದ್ಭುತ ಸೌಂದರ್ಯವನ್ನು ಇಲ್ಲಿ ಬಂದು ಸಖಿಯರಿಗೆ ವರ್ಣಿಸ್ತಾಳೆ ಅನ್ನೋದನ್ನು ನಾನು ಮೊದಲನೇ ಭಾಗದಲ್ಲಿ ಕೊನೆಗೊಳಿಸಿದ್ದೆ. ಈಗ ಅದರ ಮುಂದಿದ್ದು ಸೀತೆಯನ್ನು ಈ ಸಖಿಯರೆಲ್ಲ ಒಂದು ಗುಂಪಿನಲ್ಲಿ ಕರ್ಕೊಂಡು ಅವಳನ್ನ ಮಧ್ಯದಲ್ಲಿ ಇರಿಸ್ಕೊಂಡು ಈ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಸೀತೆಯನ್ನು ಕರ್ಕೊಂಡು ಬಂದು ಅಲ್ಲಿ ಒಂದು ಲತಾ ಮಂಟಪ ಇರುತ್ತೆ. ಆ ಲತಾ ಮಂಟಪದ ಒಂದು ಮರೆಯಲ್ಲಿ ಗಿಡ ಬಳ್ಳಿಗಳೆಲ್ಲ ಅಲ್ಲಿರುತ್ತೆ. ಆ ಮರೆಯಲ್ಲಿ ನಿಲ್ಲಿಸಿ ರಾಮಚಂದ್ರ ಕಾಣುವಂತೆ ಅವಳನ್ನ ನಿಲ್ಲಿಸ್ತಾರೆ. ಸೀತೆ ಮೊದಲ ಬಾರಿಗೆ ಶ್ರೀರಾಮಚಂದ್ರನನ್ನು ನೋಡುವಂಥ ಸಂದರ್ಭ ಅದು. ಸೀತೆ ನೋಡ್ತಾಳೆ. ನೋಡಿದ ತಕ್ಷಣವೇ ಅವಳಿಗೆ ಅನಿಸುತ್ತೆ, ಈ ವ್ಯಕ್ತಿಯೇ ನನಗೆ ವಿವಾಹವಾಗಲಿಕ್ಕೆ ಯೋಗ್ಯನಾಗಿರುವಂಥ ಅಂತ ಅವಳ ಮನಸ್ಸು ಸಂಪೂರ್ಣವಾಗಿ ಒಪ್ಕೊಂಡು ಬಿಡುತ್ತೆ ಆ ಕ್ಷಣದಲ್ಲಿ. ಆದರೆ ಅವಳ ಕಣ್ಣುಗಳು ಅದೇ ಥರ ಹೇಳುತ್ತೆ. ಹೇಗೆ ಮಿಥಿಲೆಯ ಜನರು ಹೇಳ್ತಿದ್ರಲ್ಲ, ಅದೇ ರೀತಿ ಸೀತೆನೂ ಯೋಚನೆ ಮಾಡ್ತಾಳೆ. ಇಷ್ಟು ಕೋಮಲಾಂಗನಾಗಿ ಕಾಣ್ತಿರುವ ಈ ಯುವಕ ಹೇಗೆ ತಾನೇ ಆ ಧನಸ್ಸನ್ನು ಎತ್ತಲಿಕ್ಕೆ ಸಾಧ್ಯ ಅನ್ನೋ ಅನುಮಾನವು ಅವಳಿಗೆ ತುಂಬ ಕಾಡ್ತಾ ಇರುತ್ತೆ. ಆದರೆ ಮನಸ್ಸು ಖಂಡಿತವಾಗಿಯೂ ಅವನನ್ನು ಈ ವ್ಯಕ್ತಿಯೇ ಆಗಬೇಕು ಅಂತ ಹೇಳ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅವಳ ಗೆಜ್ಜೆಯ ಸದ್ದು, ಕೈ ಬಳೆಗಳ ನಾದ, ಕರ್ಣಕುಂಡಲಗಳ ಸದ್ದು ಇವೆಲ್ಲವನ್ನು ಶ್ರೀರಾಮಚಂದ್ರನಿಗೆ ಕೇಳಿಸಿ ಅವನಿಗೆ ಅದೇನೋ ಒಂದು ಪರಿಚಿತ ಥರ ಅನಿಸಿ ಅವನು ಲಕ್ಷ್ಮಣನನ್ನು ಕೇಳ್ತಾನೆ. ನಾನು ಯಾವತ್ತೂ ಸ್ತ್ರೀಯರ ಬಗ್ಗೆ ಏನನ್ನೂ ಕೇಳಿದವನಲ್ಲ, ಇದು ಯಾಕೋ ತುಂಬ ಪರಿಚಿತವಾಗಿದ್ದು ಅನಿಸುತ್ತೆ, ಯಾರು ಆ ಸ್ತ್ರೀ ಅನ್ನುವ ಒಂದು ಕುತೂಹಲ ನನಗೆ ಮೂಡ್ತಾ ಇದೆ ಅಂತ ರಾಮಚಂದ್ರ ಹೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಿಮ್ಮ ಮನಸ್ಸಿನಲ್ಲಿ ಆ ರೀತಿಯ ಒಂದು ಭಾವನೆ ಬರುವುದು ಆದರೆ ಅದು ಖಂಡಿತವಾಗಿ ಆದಿಶಕ್ತಿಯೇ ಬರ್ತಾ ಇರ್ಬೋದು ಅಂತ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಕೂಡ ಮೊದಲ ಬಾರಿಗೆ ಸೀತೆಯನ್ನು ನೋಡ್ತಾನೆ. ಸೀತಾ ಮಾತೆ ರಾಮಚಂದ್ರನನ್ನು ನೋಡಿದ ಒಂದು ಇದರಲ್ಲಿ ಅವಳು ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಳ್ತಾಳೆ. ಯಾಕೆಂದರೆ ಆ ರೂಪ ಅಲ್ಲಿಂದ ಅಳಿಸಿ ಹೋಗಬಾರ್ದು ಅಂತ ತನ್ನ ಹೃದಯದಲ್ಲಿ ಅದು ಅಚ್ಚಳಿಯದೆ ಉಳಿಯಬೇಕು ರೂಪ ಅನ್ನುವ ದೃಷ್ಟಿಯಿಂದ ಅವಳು ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಳ್ತಾಳೆ. ಆಗ ಆ ಸಖಿಯರೆಲ್ಲ ಬಂದು ಸಮಯ ಆಯಿತು ಅಂತ ಅವಳನ್ನ ಕರ್ಕೊಂಡು ದೇವಸ್ಥಾನದ ಕಡೆಗೆ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ಆ ದಿನ ಸೀತೆ ತುಂಬ ಭಕ್ತಿಯಿಂದ ಪಾರ್ವತಿ ದೇವಿಯನ್ನು ಸ್ಮರಿಸಿಕೊಳ್ತಾಳೆ. ಯಾಕೆ ಅವಳು ಅಷ್ಟು ಜಗಜ್ಜನನಿ, ಅವಳು ಆದಿಶಕ್ತಿ, ಅವಳು ಯಾಕೆ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸ್ಕೊಳ್ಬೇಕು ಅಲ್ವಾ? ಈ ರಾಮಚಂದ್ರನ ಕಥೆಯಲ್ಲಿ ನಾವು ನೋಡೋದಾದರೂ ಸೀತೆಯನ್ನು ಯಾವಾಗ ರಾವಣ ಅಪಹರಿಸಿಕೊಂಡು ಹೋದ, ಯಾಕೆ ರಾಮಚಂದ್ರ ಅಷ್ಟೊಂದು ಶೋಕಿಸ್ತಾನೆ? ಯಾಕೆ ಸುಗ್ರೀವ, ವಾನರ ಇತ್ಯಾದಿಗಳ ಸಹಾಯವನ್ನು ಯಾಚಿಸುತ್ತಾ ಸೇತುವೆಯನ್ನು ಕಟ್ತಾ ಇಷ್ಟು ಯುದ್ಧಗಳನ್ನ ಮಾಡಬೇಕು? ಯಾಕೆ ರಾಮಚಂದ್ರ ಅಲ್ವಾ? ಇಷ್ಟೆಲ್ಲ ಒಂದು ಇರುವವರು ತನ್ನ ಸಂಕಲ್ಪ ಮಾತ್ರದಿಂದ ಅದೆಲ್ಲವನ್ನು ಮಾಡಬಲ್ಲ. ಆದರೆ ಅವತ್ತು ಆ ರೀತಿ ಇಂಥವೆಲ್ಲ ಕೃಷ್ಣನಾಗಲಿ ರಾಮನಾಗಲಿ ಮಾಡ್ತಿದ್ರೆ ಇವತ್ತು ನಮಗೆ ಏನಿರ್ತಿತ್ತು? ಯಾವ ಕಥೆಗಳೂ ಇರ್ತಿರಲಿಲ್ಲ, ಭಗವಂತನ ಬಗ್ಗೆ ಯಾವ ವಿಷಯವೂ ನಮಗೆ ಗೊತ್ತಾಗ್ತಿರಲಿಲ್ಲ. ಈಗ ಒಂದು ಹೆಂಗಸು ಒಂದು ಗರ್ಭಿಣಿಯಾಗಿದ್ದಾಗ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡಾಗ ಅವಳು ಅದನ್ನು ಅನುಭವಿಸ್ತಾಳೆ, ಸಂತೋಷ ಪಡ್ತಾಳೆ ತನ್ನ ಮಗುವಿನ ಬಗ್ಗೆ. ಆದರೆ ಆ ಮಗು ಹೇಗಿರುತ್ತೆ, ಏನು ಮಾಡುತ್ತೆ, ಹೇಗಿರುತ್ತೆ ಅದೆಲ್ಲ ಅವಳಿಗೆ ಬಂದ ಮೇಲೆ ಗೊತ್ತಾಗೋದು. ಬಂದು ಅದನ್ನು ಎತ್ತಿ ಆಡಿಸಿ ಬೆಳೆಸಿ ನಡೀತಾ ಅದು 1 ವರ್ಷದ ಮಗುವಿನ ತುಂಟಾಟ ಮಾತು ಇವನ್ನೆಲ್ಲ ಅವಳು ಸಂತೋಷ ಪಡ್ತಾಳೆ. ಹೇಗೆ ಅದೇ ರೀತಿ ಭಗವಂತ ತನ್ನ ಒಂದು ಧಾಮದಲ್ಲೇ ಇದ್ದು ತನ್ನ ಸಂಕಲ್ಪದಿಂದನೇ ಎಲ್ಲವನ್ನು ನಡೆಸಿದರೆ ಭಗವಂತನ ಬಗ್ಗೆ ನಮಗೆ ಆಸಕ್ತಿನೇ ಬೆಳೆಯಲ್ಲ, ಕಥೆಗಳೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇವರೆಲ್ಲ ಮನುಷ್ಯ ರೂಪದ ಲೀಲೆಗಳನ್ನ ಇಲ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಸೀತೆ ಪಾರ್ವತಿ ದೇವಿಯನ್ನು ಸ್ಮರಿಸ್ತಾಳೆ. ದಯವಿಟ್ಟು ನನಗೆ ಸ್ವಯಂವರದಲ್ಲಿ ಒಂದು ವರ ಸಿಗುವುದೇ ಆಗಿದ್ದರೆ ಅದು ಈಗ ನಾನು ನೋಡಿದ್ನಲ್ಲ ಆ ವ್ಯಕ್ತಿಯೇ ಆಗಿರಲಿ ಅಂತ ಅನನ್ಯ ಭಕ್ತಿಯಿಂದ ಪಾರ್ವತಿಯನ್ನು ಪ್ರಾರ್ಥಿಸುತ್ತಾ ಅವಳು ನಮಸ್ಕರಿಸಿದಾಗ ಪಾರ್ವತಿ ದೇವಿಯ ಹಾರ ಅವಳ ಕುತ್ತಿಗೆಯ ಮೇಲೆ ಬೀಳ್ತದೆ. ಅದರಿಂದ ಅವಳು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಳ್ತಾಳೆ. ಆಮೇಲೆ ಇಲ್ಲಿ
ಸ್ವಯಂವರದ ಎಲ್ಲ ಸಿದ್ಧತೆಗಳು ಎಲ್ಲರೂ ರಾಜರುಗಳು ಎಲ್ಲರೂ ಕೂತಿರ್ತಾರೆ. ಎಲ್ಲ ಆ ಕ್ಷಣಕ್ಕೆ ಎಲ್ಲರೂ ಎದುರು ನೋಡ್ತಿದ್ದಾರೆ. ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ವಿಶ್ವಾಮಿತ್ರರೊಂದಿಗೆ ಬರ್ತಾರೆ. ಅದೆಲ್ಲ ರಾಜರುಗಳು ಕುಳಿತಿರುವಂಥ ಜಾಗ. ರಾಮ ಇನ್ನೂ ರಾಜನಾಗಿಲ್ಲ, ಅವನಿನ್ನು ರಾಜಕುಮಾರ ಅಷ್ಟೇ. ಆದ್ದರಿಂದ ಅವನು ಅತಿಥಿಯರ ಜಾಗದಲ್ಲಿ ಕೂತ್ಕೊಳ್ತಾನೆ. ಆಗ ಜನಕ ಮಹಾರಾಜ ಮತ್ತು ಸುನಾಯನವರು ಪ್ರಥಮ ಬಾರಿಗೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನನ್ನು ಸ್ಪಷ್ಟವಾಗಿ ನೋಡ್ತಾರೆ. ಜನಕ ಮಹಾರಾಜ ಹೆಸರಿಗೆ ಅವನು ರಾಜ ಆಗಿದ್ದರೂ ಅವನೊಂಥರ ರಾಜ ಋಷಿ. ಎಲ್ಲ ಒಂದು ಐಹಿಕ ಭೋಗಾಸಕ್ತಿಗಳನ್ನು ಅಲ್ಲಿ ಆಸಕ್ತಿ ಇಲ್ಲದೆ ತುಂಬ ಧಾರ್ಮಿಕತೆಯಿಂದ ಬದುಕ್ತಿರುವ ಒಬ್ಬ ರಾಜ. ಅವನಿಗೆ ಅದರಿಂದ ರಾಜ ಋಷಿ ಅಂತ ಹೇಳ್ತಾರೆ ಅಂಥ ವ್ಯಕ್ತಿಗಳಿಗೆ. ಅವನು ಯಾವಾಗ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ನೋಡ್ತಾನೆ, ಅವನಲ್ಲಿ ವಿಶೇಷವಾದ ಒಂದು ಅನುಭವ ಉಂಟಾಗತ್ತೆ. ರಾಮನಿಂದ ಕಣ್ಣು ತೆಗಿಲಿಕ್ಕೆ ಅವನಿಗೆ ಆಗಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮಣನನ್ನು ನೋಡಿದಾಗ ಒಂದು ರೀತಿಯ ಸಿಟ್ಟು ಭಾವ ಅವನ ಮುಖದಲ್ಲಿ ಕಂಡರೂ ಕೂಡ ಅವನು ಅಷ್ಟೇ ಆಕರ್ಷಕನಾಗಿರ್ತಾನೆ. ಅವರಿಬ್ಬರನ್ನ ನೋಡಿದಾಗ ಜನಕ ಮಹಾರಾಜನಿಗೆ ತುಂಬ ಒಂದು ಸಮಾಧಾನ, ಧೈರ್ಯ ಎಲ್ಲವೂ ಬರುತ್ತೆ. ಸೊ ಇಲ್ಲೆಲ್ಲ ಜನಕ ಮಹಾರಾಜನ ಒಬ್ಬ ಮಂತ್ರಿ ನಿಂತ್ಕೊಂಡು ಹೇಳ್ತಾನೆ, ಈ ಒಂದು ಸ್ಪರ್ಧೆಯ ನೀತಿ ನಿಬಂಧನೆಗಳನ್ನೆಲ್ಲ ಹೇಳ್ತಾನೆ. ಆ ಸಮಯದಲ್ಲಿ ಅವನು ರಾಮನನ್ನು ಒಂದು ಸಲ ಅವನು ಕೂಡ ನೋಡ್ತಾನೆ. ಆಮೇಲೆ ಉಪ್ಪರಿಗೆಯಲ್ಲಿ ಕುಳಿತಿದ್ದ ಸೀತೆಯನ್ನು ನೋಡ್ತಾನೆ. ಆಗ ಅವನಿಗೆ ಅನಿಸುತ್ತೆ, ಇದು ಮೊದಲೇ ನಿರ್ಧಾರಿತವಾದ ಜೋಡಿ ಅಂತ ಅವನಿಗೆ ಅನಿಸ್ಬಿಡುತ್ತೆ ಆ ಮಂತ್ರಿಗೆ. ಆದ್ದರಿಂದ ಅವನಿಗೆ ಈ ಒಂದು ಸ್ಪರ್ಧೆ ಇದೆ ಎಲ್ಲನೂ ಬೇಡ ಅನಿಸುತ್ತೆ. ಅವರಿಬ್ಬರಿಗೆ ಮದುವೆ ಮಾಡಿಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ ಆ ಮಂತ್ರಿಗೆ. ಅಷ್ಟು ಅವನೊಂದು ಭಾವಕ್ಕೆ ಒಳಗಾಗ್ತಾನೆ. ಅವನು ಅಲ್ಲಿ ನಿಜವಾಗ್ಲೂ ಹೇಳಬೇಕಿತ್ತು, ಯಾರು ಈ ಧನಸ್ಸನ್ನು ಎತ್ತುತ್ತಾರೆ ಅವರಿಗೆ ಸೀತೆಯನ್ನು ಸ್ವಯಂವರದಲ್ಲಿ ವಿವಾಹ ಮಾಡಿ ಕೊಡಲಾಗತ್ತೆ ಅಂತ ಅವನು ಹೇಳಬೇಕಿತ್ತು. ಆದರೆ ಅವನೇನು ಹೇಳ್ತಾನೆ, ಯಾರಿದನ್ನು ಎತ್ತುವುದು ಮಾತ್ರವಲ್ಲ ಮುರಿಲೂ ಬೇಕು ಅನ್ನೋದನ್ನು ಒಂದು ಸೇರಿಸ್ಕೊಂಡ್ಬಿಡ್ತಾನೆ. ಅದು ನಿಜವಾಗ್ಲೂ ಇರಲೇ ಇಲ್ಲ. ಜನಕ ಮಹಾರಾಜ ಆಶ್ಚರ್ಯದಿಂದ ಅವನನ್ನು ನೋಡ್ತಾನೆ, ಇವನು ಯಾಕೆ ಈ ಥರ ಹೇಳ್ತಿದ್ದಾನೆ ಅಂತ. ಆದರೆ ಅವನಿಗೆ ಒಂದು ರೀತಿಯಲ್ಲಿ ನಗು ಬರುತ್ತೆ. ಈ ಮಂತ್ರಿಯ ಉದ್ದೇಶ ಏನಾಗಿತ್ತು, ಇವರು ಯಾರಿಗೂ ಎತ್ತಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ, ಅಕಸ್ಮಾತ್ತಾಗಿ ಎತ್ತಿದ್ರೂ ಮುರಿಯೋಕ್ಕಂತೂ ಸಾಧ್ಯ ಇಲ್ಲ. ಆಮೇಲೆ ಏನೋ ಒಂದು ಒಪ್ಪಂದಗಳನ್ನೆಲ್ಲ ಮಾಡಿಕೊಂಡು ಇಲ್ಲಿ ಕುಳಿತಿದ್ದಾನಲ್ಲ ಈ ಯುವಕ, ಇವನ ಜೊತೆ ನಮ್ಮ ಜಾನಕಿ ವಿವಾಹ ಆಗಬೇಕು ಅಂತ ಅವನ ಇಚ್ಛೆಯಿಂದ ಅವನು ಆ ರೀತಿಯಲ್ಲಿ ಹೇಳಿಬಿಟ್ಟಿರ್ತಾನೆ. ಇಲ್ಲಿ ಇದನ್ನೆಲ್ಲ ಕೇಳಿದ ರಾಜರುಗಳು ಎಲ್ಲ ತುಂಬ ದೊಡ್ಡ ದೊಡ್ಡ ದೇಹ ದಾಢ್ಯ ಉಳ್ಳಂಥವರು ರೆಡಿ ಆಗ್ತಾ ಇರ್ತಾರೆ. ಎಲ್ಲ ಶಕ್ತಿಗಳನ್ನೆಲ್ಲ ಒಂಥರ ಅದನ್ನು ಎತ್ತಲಿಕ್ಕೆ ಹುರಿದುಂಬಿಸ್ಕೊಳ್ತಾ ಇರ್ತಾರೆ ಒಬ್ಬರನ್ನೊಬ್ಬರು. ಹೀಗೆ ಮೊದಲನೇದಾಗಿ ಅಲ್ಲಿ 10,000ಕ್ಕೂ ಮೇಲ್ಪಟ್ಟು ಇದ್ದಾರೆ ರಾಜರು. ಇದು ಎಷ್ಟು ದಿನ ನಡೀತೋ ಈ ಸ್ಪರ್ಧೆ ಗೊತ್ತಿಲ್ಲ. ಅವನು ಒಬ್ಬ ಬರಬೇಕಾದ್ರೆ, ಆ ಬಿಲ್ಲಿನ ಹತ್ರ ಬರಬೇಕಾದ್ರೆ ಉಳಿದ ಅಷ್ಟು ರಾಜರುಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ದಯವಿಟ್ಟು ಇವನು ಮಾತ್ರ ಇದನ್ನು ಎತ್ತೋದು ಬೇಡ ಅಂತ. ಯಾಕಂದರೆ ಅವರಿಗೆಲ್ಲರಿಗೂ ಸೀತೆ ನಮಗೆ ಬೇಕು ಅಂತ. ಆದ್ದರಿಂದ ಅವನು ಎತ್ತಕ್ಕೆ ಸಾಧ್ಯ ಆಗದೆ ಇರಲಿ ಅಂತ ಇಷ್ಟು ಜನರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವನು ಮೊದಲೇ ಅಷ್ಟು ಭಾರವಾದ ಧನಸ್ಸದು. ಅದರ ಜೊತೆಗೆ ಇವರ ಇಷ್ಟು ಜನರ ಪ್ರಾರ್ಥನೆ ನಡೀತಿರ್ಬೇಕಾದ್ರೆ ಹೇಗೆ ಅವನು ಎತ್ತಲಿಕ್ಕೆ ಸಾಧ್ಯ? ಎತ್ತೋದು ಮಾತ್ರ ಅಲ್ಲ, ಅಲ್ಲಾಡ್ಸೋಕ್ಕೂ ಸಾಧ್ಯ ಆಗೋದಿಲ್ಲ. ಈ ರೀತಿ ಅನೇಕ ಜನ ರಾಜರುಗಳು ಬರ್ತಾರೆ ಹೋಗ್ತಾರೆ. ಯಾರಿಗೂ ಅದನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹೋಗುತ್ತೆ. ಅಂತಂಥ ದೊಡ್ಡ ಆಕೃತಿ, ಅಷ್ಟು ಬಲವಾದ ದೇಹ ಉಳ್ಳವಂಥವರು ಯಾರಿಗೂ ಅದನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆವಾಗ ಅವರೆಲ್ಲ ರಾಜರುಗಳು ನಿರ್ಧಾರ ಮಾಡ್ತಾರೆ, ನಮಗೆ ಯಾರಿಗೂ ಇದನ್ನು ಎತ್ತಲಿಕ್ಕಂತೂ ಸಾಧ್ಯ ಆಗಿಲ್ಲಲ್ಲ, ನಾವೆಲ್ಲರೂ ಒಟ್ಟುಗೂಡಿ ಹೋಗಿ ಎತ್ಬಿಡೋಣ. ಎತ್ಬಿಟ್ಟು ಆಮೇಲೆ ನಮ್ಮಲ್ಲಿ ನಾವು ಯುದ್ಧವನ್ನು ಮಾಡೋಣ. ಆ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅವರು ಸೀತೆಯನ್ನು ವರಿಸುವಂತಾಗಲಿ ಅಂತ ಅವರವರೇ ಒಂದು ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಇದನ್ನು ಕೇಳಿದ ಜನಕ ಮಹಾರಾಜನಿಗೆ ವಿಪರೀತ ಸಿಟ್ಟು ಬರುತ್ತೆ. ಅವನು ಎದ್ದು ನಿಂತು ಹೇಳ್ತಾನೆ, ಧಿಕ್ಕಾರವಿರಲಿ, ಕ್ಷತ್ರಿಯ ಕುಲಕ್ಕೆ ಧಿಕ್ಕಾರವಿರಲಿ. ತಿಲ ಮಾತ್ರ ನಿಮ್ಗೆ ಇದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗದೆ ಹೋದ್ರಿಂದ ಇಂಥ ಮಾತುಗಳನ್ನ ಆಡ್ತಾ ಇದ್ದೀರಾ. ನನಗೆ ಅನಿಸುತ್ತೆ ಈ ಪೃಥ್ವಿ ಕ್ಷತ್ರಿಯ ಹೀನ ಆಗಿದೆ, ಈ ಭೂಮಂಡದಲ್ಲಿ ಕ್ಷತ್ರಿಯರೇ ಇಲ್ಲ ಏನೋ ಅಂತ ಹೇಳಿಬಿಡ್ತಾನೆ. ಅದನ್ನು ಕೇಳಿದ ಲಕ್ಷ್ಮಣ
ಥಟಕ್ಕನೆ ಎದ್ದು ನಿಲ್ತಾನೆ. ಇಂಥ ಮಾತನಾಡೋ ಮೊದಲು ನೀವು ಯೋಚನೆ ಮಾಡಿ ಮಾತನಾಡಿ. ಯಾಕೆ ನೀವು ಕ್ಷತ್ರಿಯರು ಈ ಭೂಮಂಡಲದಲ್ಲಿ ಇಲ್ಲ ಅಂತ ಹೇಳ್ತಿದ್ದೀರಾ? ನನ್ನ ಪಕ್ಕದಲ್ಲಿ ಕುಳಿತವರು ನಿಮಗೆ ಕಾಣ್ತಾ ಇಲ್ವಾ? ಕ್ಷತ್ರಿಯ ಶಿರೋಮಣಿ ಇವರು ಶ್ರೀರಾಮಚಂದ್ರ, ನೀವು ಹೇಗೆ ಹಾಗೆ ಹೇಳ್ತೀರಾ ಅಂತ ಲಕ್ಷ್ಮಣ ಹೇಳ್ತಾನೆ ಸಿಟ್ಟಿನಿಂದ. ರಾಮ ಅವನನ್ನು ಸಮಾಧಾನ ಮಾಡಿ ಕುಳ್ಳಿರಿಸ್ತಾ ಇರ್ತಾನೆ. ಲಕ್ಷ್ಮಣನಿಗೆ ಯಾವಾಗಲೂ ಮೂಗಿನ ತುದಿಯಲ್ಲೇ ಕೋಪ. ಆ ಮಾತನ್ನು ಕೇಳಿದ ಜನಕ ಮಹಾರಾಜನಿಗೆ ನಿಜವಾಗ್ಲೂ ಒಳಗೆ ತುಂಬ ಸಂತೋಷ ಆಗ್ತಾ ಇರುತ್ತೆ. ಹಾಗಾದರೆ ಎತ್ತಬಹುದಲ್ಲ ಅನ್ನುವ ಥರ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರೀರಾಮಚಂದ್ರ ವಿಶ್ವಾಮಿತ್ರನ ಹತ್ರ ನೋಡ್ತಾರೆ. ಆಗ ವಿಶ್ವಾಮಿತ್ರ ಹೋಗು ಅನ್ನುವ ಒಂದು ಸಂಜ್ಞೆಯನ್ನು ಮಾಡ್ತಾರೆ. ಆಗ ಶ್ರೀರಾಮಚಂದ್ರ ಎದ್ದು ನಿಲ್ತಾನೆ. ಎದ್ದು ನಿಂತು ಧನಸ್ಸಿನ ಹತ್ರ ಹೋಗ್ತಾ ಇರ್ತಾರೆ. ಅವನ ನಡಿಗೆ ಒಂದು ಆನೆಯ ನಡಿಗೆ ರೀತಿಯಲ್ಲಿ ಹೋಗ್ತಾ ಇರ್ತಾನೆ. ಶ್ರೀರಾಮಚಂದ್ರನನ್ನು ವರ್ಣಿಸಲಿಕ್ಕೆ ಕೆಲವು ಕವಿಗಳು ಅವರ ಕವನದಲ್ಲಿ, ಈಗ ಯಾರನ್ನಾರು ತುಂಬ ಚೆನ್ನಾಗಿರೋರನ್ನ ಹೇಳಬೇಕು, ಚಂದ್ರನಂತೆ ಮುಖ, ತಾವರೆಯಂತೆ ಕಣ್ಣು, ಈ ಥರದ್ದೆಲ್ಲ ಹೇಳ್ತಾರಲ್ಲ, ಆ ರೀತಿ ಶ್ರೀರಾಮಚಂದ್ರನನ್ನು ವರ್ಣಿಸುವಾಗ ಶ್ರೀರಾಮಚಂದ್ರ ಎಷ್ಟು ಚೆನ್ನಾಗಿದ್ದಾನಂದರೆ ರಾಮನಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಯಾವುದನ್ನು ಹೋಲಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಏಕೆಂದರೆ ರಾಮ ಅಷ್ಟೊಂದು ಸುಂದರವಾಗಿರ್ತಾನೆ. ರಾಮ ಅಲ್ಲಿಗೆ ಹೋಗ್ತಾ ಇರೋದನ್ನು ನೋಡಿದ ಜನಕ ಮಹಾರಾಜನ ಪತ್ನಿ ಸುನೈನಾ ದೇವಿ ಹೇಳ್ತಾಳೆ, ಏನು ಮಾಡ್ತಾ ಇದ್ದೀರಾ ನೀವು? ಆ ಎಳೆ ಹುಡುಗ ಹೋಗಿ ಅದನ್ನು ಏನು ಮಾಡ್ತಾನೆ? ಇದನ್ನು ನಾನು ಒಪ್ಪೋದೇ ಇಲ್ಲ, ಈ ಸ್ಪರ್ಧೆನೇ ಬೇಡ ಅಂತ ಅವಳು ಹೇಳ್ತಾಳೆ. ತಾಯಿ ಈ ರೀತಿ ಮಾತನಾಡೋದನ್ನು ನೋಡಿದ ಸೀತೆ ತನ್ನ ಸಖಿಯರಿಗೆ ಹೇಳ್ತಾಳೆ, ಹೋಗಿ ಅವಳಿಗೆ ಸುಮ್ಮನಿರಕ್ಕೆ ಹೇಳಿ, ಏನು ನಡೆಯೋದು ನಡಿಲಿ, ಆದರೂ ಆಗ್ಬೋದು, ದಯವಿಟ್ಟು ಅಮ್ಮನ ಸುಮ್ಮನಿರಿಸಲಿಕ್ಕೆ ಹೇಳುವಂತೆ ಹೇಳ್ತಾಳೆ. ಇಲ್ಲಿ ಶ್ರೀರಾಮಚಂದ್ರ ಧನಸ್ಸತ್ರ ಬರ್ತಾನೆ. ಧನಸ್ಸತ್ರ ಬಂದು ಧನಸ್ಸಿನ ಮಧ್ಯಭಾಗವನ್ನು ಹಿಡಿತಾನೆ. ಹೀಗೆ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನು ತನ್ನ ಎಡಗೈಯ ಕಿರುಬೆರಳಿನಲ್ಲಿ, ನಮ್ಮ ಕೈಗಳಲ್ಲಿ ಸ್ವಲ್ಪ ಶಕ್ತಿ ಇಲ್ಲ ಅಂದರೆ ಬಲಗೈಗೆ ಹೋಲಿಸಿದರೆ ಎಡಗೈಯಲ್ಲಿ ಸಹ ಶಕ್ತಿ ಇಲ್ಲ ಅಂದರೆ ಕಿರುಬೆರಳು, ಅಂಥ ಎಡಗೈಯ ಕಿರುಬೆರಳಲ್ಲಿ 7 ಹಗಲು 7 ರಾತ್ರಿ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದು ಇಡೀ ವೃಜವಾಸಿಗಳಿಗೆ ಹೇಗೆ ಆಶ್ರಯವನ್ನು ನೀಡಿದ್ನೋ ಅಷ್ಟೇ ಸರಳವಾಗಿ, ಒಂದು ಹೂವನ್ನು ನಮಗೆ ನೆಲದಿಂದ ಎತ್ತಕ್ಕೆ ಏನಾದರೂ ಭಾರ ಆಗತ್ತಾ? ಅಷ್ಟೇ ಸರಳವಾಗಿ ಎಡಗೈಯಿಂದ ಅವನು ಧನಸ್ಸನ್ನು ಎತ್ತಿ 2 ಕೈಯನ್ನು ಉಪಯೋಗಿಸಿ ಅದನ್ನು ಮುರಿದು ಬಿಡ್ತಾನೆ. ಆ ಧನಸ್ಸು ಅಷ್ಟು ಭಾರವಾದ ಧನಸ್ಸು 2 ಭಾಗವಾಗಿ ಸೀಳಿ ಹೋದಾಗ ಆದ ಸದ್ದಿನಿಂದ ಅಲ್ಲಿರುವ ಎಷ್ಟೋ ಜನ ಮೂರ್ಛಿತರಾಗಿರ್ತಾರೆ. ಕೆಲವರು ಮಾತ್ರ ಪ್ರಜ್ಞೆಯಾಗಿರ್ತಾರೆ ಹೊರತು ಎಷ್ಟೋ ಜನ ಅದರಿಂದ ಆ ಸದ್ದಿನಿಂದ ಇಡೀ ಭೂಮಿನೇ ಕಂಪಿಸ್ತಾ ಇರ್ತದೆ. ಆಗ ಸೀತೆಗಾದ ಸಂತೋಷ ಹೇಳತೀರದು. ಅವಳು ಪ್ರಾರ್ಥಿಸ್ತಾನೆ ಇರ್ತಾಳೆ, ಹೇ ಶಿವ, ಇದು ನಿನ್ನ ಧನಸ್ಸಲ್ವಾ? ನೀನು ಪಾರ್ವತಿ, ನಾನು ನಿನ್ನ ನಿತ್ಯ ಪೂಜೆ ಮಾಡ್ತೀನಿ, ನೀನು ಶಿವನಿಗೆ ಹೇಳಿ ಧನಸ್ಸನ್ನೊಂದು ಹಗುರ ಆದರೂ ಮಾಡಬಾರ್ದಾ? ಈ ರೀತಿಯೆಲ್ಲ ಅವಳು ಪ್ರಾರ್ಥಿಸ್ತಾ ಅಲ್ಲಿ ನಿಂತಿರ್ತಾಳೆ. ಅವಳು ಯಾವಾಗ ಈ ರೀತಿ ನಡೀತು, ಸಖಿಯರು ಹೂಮಾಲೆಯನ್ನು ಕೊಟ್ಟು ಅವಳನ್ನ ಕೆಳಗೆ ಕರ್ಕೊಂಡು ಬರ್ತಾರೆ. ಅವಳು ಶ್ರೀರಾಮಚಂದ್ರನಿಗೆ ಹಾರವನ್ನು ಹಾಕಲಿಕ್ಕೋಸ್ಕರ ಅಲ್ಲಿ ಬರ್ತಾಳೆ. ರಾಮನಿಗೆ ಇದು ಅನಿರೀಕ್ಷಿತ. ಇಷ್ಟೊಂದು ವಿವಾಹಕ್ಕೆ ಅವನು ಸಜ್ಜುಗೊಂಡಿರಲಿಲ್ಲ. ಅವನು ನೆಟ್ಟಗೆ ನಿಂತಿರ್ತಾನೆ. ಸೀತೆಗೆ ಅಷ್ಟು ಎತ್ತರಕ್ಕೆ ಹಾಕಲಿಕ್ಕೆ ಆಗದಂಥ ಪರಿಸ್ಥಿತಿ. ಇದನ್ನು ಪರಿಸ್ಥಿತಿಯನ್ನು ತಿಳಿದುಕೊಂಡ ಲಕ್ಷ್ಮಣ ಓಡಿ ಹೋಗಿ ರಾಮನ ಕಾಲಿಗೆ ಬೀಳ್ತಾನೆ. ಇದನ್ನು ಇದ್ದಕ್ಕಿದ್ದಾಗೆ ಲಕ್ಷ್ಮಣ ಬಂದು ನನ್ನ ಕಾಲಿಗೆ ಬೀಳ್ತಿದ್ದಾನಲ್ಲ ಅಂತ ರಾಮ ಅವನನ್ನು ಎತ್ತಿ ಹಿಡಿಯೋಕ್ಕೆ ಬಗ್ಗುತ್ತಾನೆ. ಬಗ್ಗಿದಾಗ ಸೀತೆ ಹಾರವನ್ನು ಹಾಕಿಬಿಡ್ತಾಳೆ. ಆದರೆ ವಿವಾಹದ ಯಾವ ಕಾರ್ಯಕ್ರಮಕ್ಕೂ ರಾಮ ಆವಾಗ ಒಪ್ಪೋದಿಲ್ಲ. ನಿಜವಾಗ್ಲೂ ಕ್ಷತ್ರಿಯರಲ್ಲಿ ಒಂದು ಧರ್ಮ ಇರುತ್ತೆ. ಅವರು ಎಲ್ಲಿ ಹೋಗಿನೂ ಯುದ್ಧ ಮಾಡಿ ರಾಣಿಯರನ್ನ ಮದುವೆ ಆಗಿ ಕರ್ಕೊಂಡು ಬರ್ಬೋದು, ಆ ರೀತಿ ಇತ್ತು. ಆದರೆ ರಾಮ ಅವನ ತಂದೆ ತಾಯಿಗಳ ಒಂದು ಎದುರಿನಲ್ಲೇ ತಾನು ವಿವಾಹವಾಗುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಆದ್ದರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿ ಅಯೋಧ್ಯೆಗೆ ಈ ಒಂದು ಸಂದೇಶವನ್ನು ಕಳಿಸ್ತಾರೆ. ಈ ಅಯೋಧ್ಯೆಗೆ ಈ ಸಂದೇಶ ತಲುಪಿದ ಮೇಲೆ ಈ ದಶರಥ ಮಹಾರಾಜ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಸಂತೋಷ ಹೇಳತೀರದಾಗುತ್ತೆ. ಇಡೀ ಅಯೋಧ್ಯೆಯ ನಗರವೇ ರಾಮನ ಒಂದು ವಿವಾಹದ ಸಮಾರಂಭಕ್ಕೆ ಹೋಗಲಿಕ್ಕೆ ರೆಡಿಯಾಗ್ತಾರೆ. ಅದು ಎಷ್ಟು ದೊಡ್ಡ ಮೆರವಣಿಗೆ ಅಂದರೆ, ಮುಂದೆ ಇದ್ದ ಜನ ಮಿಥಿಲೆಯನ್ನು ತಲುಪಿದಾಗ ಹಿಂದೆ ಇದ್ದ ಜನ ಇನ್ನು ಅಯೋಧ್ಯೆಯಲ್ಲೇ ಇದ್ದರು.
ಅಷ್ಟು ದೊಡ್ಡ ಮೆರವಣಿಗೆ ಅದು. ಅವರು ಬಂದು ಮಿಥಿಲೆಯನ್ನು ತಲುಪಿ ಅತ್ಯಂತ ವೈಭವದಿಂದ ಸೀತಾರಾಮರ ಸ್ವಯಂವರ ನಡೀತದೆ. ಹಾಗೂ ಜೊತೆಗೆ ಸೀತೆಯ ತಂಗಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನ ಜೊತೆಗೂ, ಹಾಗೂ ಇನ್ನು ಜನಕ ಮಹಾರಾಜನ ತಮ್ಮ ಕುಶಧ್ವಜನ 2 ಹೆಣ್ಣು ಮಕ್ಕಳನ್ನು ಭರತ ಶತ್ರುಘ್ನರಿಗೂ ಕೊಟ್ಟು ಅಲ್ಲೇ ವಿವಾಹವನ್ನು ನಡೆಸ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಅಯೋಧ್ಯೆಯಿಂದ ಬಂದಂಥ ಎಷ್ಟು ಜನ ಮದುವೆಯಾಗದ ಯುವಕರಿದ್ದಾರೆ ಅವರಿಗೆಲ್ಲ ಮಿಥಿಲೆಯ ಮದುವೆಯಾಗದ ಯುವತಿಯರೊಂದಿಗೆ ವಿವಾಹ ಏರ್ಪಡ್ತದೆ. ಇದು ಮೊದಲ ಸಾಮೂಹಿಕ ಮದುವೆ ಅಂತಲೂ ಹೇಳಬಹುದು, ತ್ರೇತಾಯುಗದಲ್ಲಿ ನಡೆದಂಥದ್ದು. ಈ ರೀತಿ ಅತ್ಯಂತ ವೈಭವದಿಂದ ಸೀತಾರಾಮರ ಸ್ವಯಂವರ ನಡೀತದೆ. ಈ ಒಂದು ಅದ್ಭುತವಾದ ಕಲ್ಯಾಣ ಮಹೋತ್ಸವದ ಕಥೆಯನ್ನು ನಾವು ಕೇಳೋದ್ರಿಂದ ನಮಗೂ ಕೂಡ ಕಲ್ಯಾಣ ಸಾಧ್ಯ. ಕಲ್ಯಾಣ ಅಂದರೆ ಏನು? ಅದು ಒಳ್ಳೆಯದೇ ಆಗಬೇಕು ಅಂತ ಏನೂ ಅಲ್ಲ. ನಮಗೆ ಕೆಲವು ಸತಿ ಒಳ್ಳೆಯದು ನಡೀತದೆ, ಜೀವನದಲ್ಲಿ ಕೆಟ್ಟದ್ದು ನಡೀತದೆ, ಏನೇನೋ ಅನಿರೀಕ್ಷಿತ ಘಟನೆಗಳು ಕೂಡ ನಡೀತದೆ. ಅದೆಲ್ಲವನ್ನು ನಾವು ಭಗವಂತನ ಒಂದು ನಿರ್ಧರಿಸಿದಾನೆ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸುವುದನ್ನು ಜೀವನದಲ್ಲಿ ಕಲ್ತ್ಕೊಳ್ಬೇಕು. ಅಥವಾ ಅದರಿಂದ ನಮಗೆ ಕಲಿಯೋಕ್ಕೆ ಏನೋ ಒಂದು ಪಾಠ ಕೂಡ ಆ ಘಟನೆಗಳಿಂದ ಇರುತ್ತೆ. ಹೇಗೆ ಸೂರ್ಯ ದಕ್ಷಿಣ ದಿಕ್ಕಿಗೆ ಸಂಚರಿಸಿದಾಗ ಅದನ್ನು ದಕ್ಷಿಣಾಯನ ಅಂತ ಹೇಳ್ತೀವಿ, ಅದೇ ರೀತಿ ಉತ್ತರ ದಿಕ್ಕಿಗೆ ಸೂರ್ಯನನ್ನು ಉತ್ತರಾಯಣ ಅಂತ ಹೇಳ್ತೀವಿ. ಹಾಗೆ ರಾಮಾಯಣದ ಕೇಂದ್ರ ಬಿಂದುವಾದ ರಾಮನ ಒಂದು ವ್ಯಕ್ತಿತ್ವದ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವೇ ರಾಮಾಯಣ ಅಂತ ಹೇಳ್ಬೋದು. ರಾಮನ ಒಂದು ನಮ್ಮ ಜೀವನದಲ್ಲಿ ಮನುಷ್ಯ ಎಷ್ಟು ಬೆಳೀತಾ ಏನನ್ನು ಗಳಿಸ್ಬೋದು ಅಂತಂದರೆ, ನಮ್ಮಲ್ಲಿ ಯಾವ ಗುಣಗಳು ಇಲ್ವೋ ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ, ಹಾಗೂ ನಮ್ಮಲ್ಲಿ ಯಾವ ದೋಷಗಳಿದೆಯೋ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಅದನ್ನು ಆದಷ್ಟು ಬಿಡುವ ಪ್ರಯತ್ನವನ್ನು ಈ ಒಂದು ರಾಮಾಯಣದಲ್ಲಿರುವ ಎಲ್ಲ ವ್ಯಕ್ತಿತ್ವಗಳ ಗುಣಗಳಿಂದ ನಾವು ಇದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಪ್ರತಿ ಮನೆಗಳಲ್ಲೂ ಕೂಡ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ರಾಮಾಯಣದ ಕಥೆಯನ್ನು ಹೇಳೋದ್ರಿಂದ ತುಂಬ ಅವರಿಗೆ ಸ್ವಲ್ಪ ಬುದ್ಧಿ ಬರುವ ತನಕನೂ ರಾಮನ ಅನೇಕ ಘಟನೆಗಳ ಬಗ್ಗೆ ನಿತ್ಯ ಅದನ್ನು ಹೇಳೋದ್ರಿಂದ ಮಕ್ಕಳಲ್ಲಿ ಸಹಜವಾಗಿಯೇ ಒಂದು ತಂದೆ ತಾಯಿಗಳನ್ನು ಗೌರವಿಸುವ, ಒಂದು ಒಡ ಹುಟ್ಟಿದವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇರಿಸಿಕೊಳ್ಳುವಂತಹ, ಮತ್ತು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬದುಕುವಂತಹ ಇಂತಹ ಅನೇಕ ಗುಣಗಳು ತನ್ನಿಂದ ತಾನೇ ಬೆಳೀಲಿಕ್ಕೆ ಸಾಧ್ಯ ಆಗುತ್ತದೆ. ಇದನ್ನು ಪ್ರತಿನಿತ್ಯವೂ ಕೇಳಿದು ಒಂದು ವಯಸ್ಸಿಗೆ ಬರುವ ತನಕ ಇದನ್ನು ಕೇಳಿದ ಒಂದು ಮಗು ಖಂಡಿತವಾಗಿಯೂ ಜೀವನದಲ್ಲಿ ಅಡ್ಡದಾರಿ ಹಿಡಿಯಲು ಸಾಧ್ಯವೇ ಇಲ್ಲ. ಇದೇ ರಾಮಾಯಣದ ಮಹತ್ವ. ಥ್ಯಾಂಕ್ ಯು. ಹರೇ ಕೃಷ್ಣ. ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ.